ಆತ್ಮೀಯ ಮಿತ್ರರೇ, ತಾವು ಯಾವುದೇ ಎಕ್ಸಾಮ್ಗೆ ಪ್ರಿಪೇರ್ ಆದರೂ ಬಡ್ಜೆಟ್ಟು ಬಹಳ ಇಂಪಾರ್ಟೆಂಟು. ಈಗ ಪ್ರಿಲಿಮ್ಸು ಮತ್ತು ಮೇನ್ಸ್ ಆ್ಯಂಗಲಿಂದ ಯಾವ ರೀತಿಯಲ್ಲಿ ಬಡ್ಜೆಟನ್ನು ಓದಬೇಕು, ಇಲ್ಲಿ ಕಂಡು ಬರ್ತಕ್ಕಂತಹ ವಿವಿಧ ಐಡಿಯಾಗಳನ್ನು ಹೇಗೆ ನೋಟ್ ಡೌನ್ ಮಾಡ್ಕೊಳ್ಬೇಕು, ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ವಿತ್ ಎವಿಡೆನ್ಸ್ ನಿಮ್ಮ ಮುಂದೆ ನಾನು ಹೇಳ್ತೀನಿ. ಇದು ಒರಿಜಿನಲ್ ಬಡ್ಜೆಟು, ಇದು ಯಾವುದೇ ಎಡಿಟೆಡ್ ಅಲ್ಲ. ಹೇಗೆ ಮಾನ್ಯ ಮುಖ್ಯಮಂತ್ರಿಗಳು ಓದ್ತಾರೆ ಅದನ್ನೇ ಇಲ್ಲಿ ತಂದು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಆಯ ವ್ಯಯ ಎನ್ನುವುದು ಕೂಡಿ ಕಳೆಯುವ ಅಂಕಿ ಸಂಖ್ಯೆಗಳ ನಿರ್ಜೀವ ಆಟವಲ್ಲ. 7 ಕೋಟಿ ಜನರ ಬದುಕಿನ ಭರವಸೆಯ ಉಸಿರು ಎಂಬ ಅರಿವಿನೊಂದಿಗೆ ನಮ್ಮ ಸಂಕಲ್ಪಗಳನ್ನು ನಾಡಿನ ಜನಕೋಟಿಯ ಮುಂದೆ ಮುಂದಿರಿಸುವ ಬಹುದೊಡ್ಡ ಹೊಣೆಗಾರಿಕೆಯೊಂದಿಗೆ ನಿಂತಿದ್ದೇನೆ. ನೋಡಿ, ಇಲ್ಲಿ ಕಂಡು ಬರ್ತಕ್ಕಂತಹ ಪದಗಳ ಬಳಕೆ, ಆಶಯ ಮತ್ತು ವಸ್ತುಗಳು ಹೇಗೆ ಅರ್ಥಗರ್ಭಿತವಾಗಿ ಕೂಡ್ಕೊಂಡಿರ್ತವೆ ಅನ್ನೋದಕ್ಕೆ. ಆದ್ದರಿಂದ ತಮಗೆಲ್ರಿಗೂ ಹೇಳ್ತೀನಿ, ಗೌರ್ಮೆಂಟ್ ರೆಕಾರ್ಡ್ಸ್ಗಳನ್ನು ಓದಿ, ಗೌರ್ಮೆಂಟ್ ಪುಸ್ತಕಗಳನ್ನು ಓದಿ. ನೀವು ಪರೀಕ್ಷೆ ಬರೀತಕ್ಕಂಥದ್ದು ಗೌರ್ಮೆಂಟ್ ಎಕ್ಸಾಮ್ಸ್, ಗೌರ್ಮೆಂಟ್ ಸರ್ಕಾರಿ ನೌಕರರಾಗ್ತಿದೆ ಅಂದರೆ ಸರ್ಕಾರಿ ಪುಸ್ತಕಗಳನ್ನು ಓದಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಬನ್ನಿ. ರಾಜ್ಯದ ಪ್ರತಿ ಪ್ರಜೆಯ ಕನಸನ್ನು ಸಾಕಾರಗೊಳಿಸುವ, ನಾಳೆಗಳ ಬಗ್ಗೆ ಭರವಸೆ ಮೂಡಿಸುವ, ನುಡಿದಂತೆ ನಡೆಯುವ ನಮ್ಮ ವಾಗ್ದಾನವನ್ನು ಈ ಆಯವ್ಯಯ ಇನ್ನಷ್ಟು ದೃಢಪಡಿಸುತ್ತದೆ. ಇಂಥವನ್ನೆಲ್ಲ ಇಂಟ್ರೊಡಕ್ಷನ್ನು ಮತ್ತು ಕನ್ಕ್ಲೂಷನ್ಗೆ ಹಾಕಿ, ಎಸ್ಸೆಗಳಲ್ಲಿ ಇಂಥವು ಕನ್ಕ್ಲೂಷನ್ಗೆ ಹಾಕಬೇಕು, ಎಸ್ಸೆಗಳಿಗೆ ಹಾಕಬೇಕು. ಆಗ ನಿಮ್ಮ ಎಸ್ಸೆಗೆ ಅಥವಾ ಎಥಿಕ್ಸ್ಗೆ ತುಂಬ ಹೆಲ್ಪ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ನಮ್ಮ ಎಸ್ಸೆ ಮತ್ತು ಎಥಿಕ್ಸ್ ಕ್ಲಾಸಿಗೆ ಜಾಯ್ನ್ ಆಗಬೇಕಂತಂದರೆ 9620131843ಗೆ ಕಾಲ್ ಮಾಡಿದರೆ, ದಟ್ ಈಸ್ ಟೆಲಿಗ್ರಾಮ್ ಗ್ರೂಪ್. ಓಕೆ, ಈ ಟೆಲಿಗ್ರಾಮ್ ಗ್ರೂಪಿಗೆ ತಾವು ಜಾಯ್ನ್ ಆಗ್ಬೋದು. ಇಂತಹ ಪದಗಳನ್ನೇ ಬಳಸ್ಕೊಂಡೇ ನಾನು ಎಸ್ಸೆ ಮತ್ತು ಎಥಿಕ್ಸನ್ನು ಉಪಯೋಗಿಸೋದು. ನಾನೇ ಸ್ವಂತ ಪದಗಳನ್ನೇನು ಹಾಕಲ್ಲ. ಎಲ್ಲೋ ಒಳ್ಳೆಯ ಅಂಶಗಳನ್ನು, ಮನಮುಟ್ಟುವಂತಹ, ಹೃದಯ ಮಿಡಿಯುವಂತಹ ಪದಗಳನ್ನು, ವಾಕ್ಯಗಳನ್ನು, ಉಕ್ತಿಗಳನ್ನು ತಂದು ಹಾಕಿದಾಗ ಅದಕ್ಕೊಂದು ಬೆಲೆ ಇರುತ್ತೆ. ಈ ಒಂದು ಬಜೆಟನ್ನು ತಯಾರು ಮಾಡಿರ್ತಕ್ಕಂತಹ ಸಾಮಾನ್ಯರು ಯಾವ ಜನ ಇರಲ್ಲ, ಉದ್ಧಾಮ ಪಂಡಿತರಿರ್ತಾರೆ, ಅವರು ಸಾಕಷ್ಟು ಅನುಭವ ಇರುತ್ತೆ, ಅಂಥವರು ಇಂತಹ ವರ್ಡ್ಗಳನ್ನು ಹಾಕೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ವಾಗ್ದಾನವನ್ನು ಈ ಆಯವ್ಯಯ ಇನ್ನಷ್ಟು ದೃಢಪಡಿಸುತ್ತದೆ. ಆಯವ್ಯಯವು ಸುಸ್ಥಿರ ಮತ್ತು ನ್ಯಾಯಬದ್ಧ ಆರ್ಥಿಕತೆಯ ಮೂಲಕ ಪ್ರತಿಯೊಬ್ಬರ ಕಲ್ಯಾಣ ಸಾಧ್ಯವೆಂಬ ಮಹಾತ್ಮ ಗಾಂಧೀಜಿಯವರ ಆಶಯದ ಸ್ಪಷ್ಟ ದಿಕ್ಸೂಚಿಯಾಗಿದ್ದು, ಸರ್ಕಾರ ಸಾಮಾಜಿಕ ಆರ್ಥಿಕ ಸಮಾನತೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ನಾನು ಭಾಳ ಬಾರಿ ಹೇಳ್ತೀನಿ, ಜಿ ಬಾಸ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಗೌರ್ಮೆಂಟಲ್ಲಿ ಜಿ ಬಾಸ್ ಮೆನ್ಷನ್ ಮಾಡಿದ್ದಾರೆ, ಅಂದರೆ ಗಾಂಧೀಜಿ. ಜಿ ಬಾಸ್ ಅಂದರೆ ಗಾಂಧೀಜಿ. ಬಲಿಷ್ಠವಾದದ್ದು ಮಾತ್ರ ಬದುಕುತ್ತದೆ ಎಂಬುದು ಮೃಗೀಯ ತತ್ವ. ಮನುಷ್ಯ ಸಮಾಜದಲ್ಲೂ ಈ ರೀತಿಯಾದರೆ ಅದನ್ನು ಸೋಷಿಯಲ್ ಡಾರ್ವಿನಿಸಮ್ ಎಂದು ಕರೆಯಲಾಗುತ್ತದೆ. ಈ ತತ್ವಕ್ಕೆ ವಿರುದ್ಧವಾಗಿ ಮಾನವೀಯ ನೆಲೆಯಲ್ಲಿ ಸಮಸಮಾಜದ ಆಶಯದ ಮೂಲಕ ದೇಶವನ್ನು ಕಟ್ಟಲು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿಕೊಟ್ಟಿದ್ದಾರೆ. ಸಂವಿಧಾನದ ಹಿಂದೆ ಬುದ್ಧ, ಬಸವಣ್ಣ, ನಾರಾಯಣಗುರು ಮುಂತಾದ ದಾರ್ಶನಿಕರ ಕನಸುಗಳಿವೆ. ಇವರೆಲ್ಲರ ಆಶಯಗಳಂತೆ ನಾವು ಬದ್ಧತೆಯಿಂದ ರಾಜ್ಯವನ್ನು ಮುನ್ನಡೆಸುತ್ತಿದ್ದೇವೆ. ಸಾಮಾಜಿಕ ನ್ಯಾಯದ ತಳಹದಿ ಭದ್ರಗೊಳ್ಳುತ್ತಲೇ ಇರಬೇಕು ಎನ್ನುವುದು ನಮ್ಮ ಸರ್ಕಾರದ ದೃಢ ಸಂಕಲ್ಪ. ಸೊ ಇಲ್ಲಿ ನನ್ನ ಕೀವರ್ಡ್ ಯಾವುದಂದರೆ ಸೋಷಿಯಲ್ ಡಾರ್ವಿನಿಸಮ್ ಅಂತಕ್ಕಂತಹ ಕೀವರ್ಡ್. ನೀವು ಪಂಚ ಗ್ಯಾರಂಟಿಗಳಿಗೆ ಬಳಸ್ಬೋದು. ಸೋಷಿಯಲ್ ಡಾರ್ವಿನಿಸಮ್ ಅಂತಂದರೆ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಸೊ ಯಾರು ಬಲಿಷ್ಠವಾಗಿರ್ತಾರೆ ಅವರು ಬದುಕ್ತಾರೆ ಅಂತಕ್ಕಂತಹ ತತ್ವ, ಅದು ಸಮಾಜವಾದಕ್ಕೆ ವಿರುದ್ಧವಾಗುತ್ತೆ. ಆದ್ದರಿಂದ ಕನಿಷ್ಠ ಇದ್ದವರು, ದುರ್ಬಲರು, ಧ್ವನಿಯಿಲ್ಲದವರು, ಅಶಕ್ತರು, ಆರ್ಥಿಕವಾಗಿ ಹಿಂದುಳಿದವರು ಸಹ ಬದುಕಬೇಕಂಥದ್ದು ಪಂಚ ಗ್ಯಾರಂಟಿಗಳ ಮೂಲ ಆಶಯ ಆಗಿದೆ. ಸೊ ಆದ್ದರಿಂದ ಇಂತಹ ತತ್ವ ಬೇಡ. ನಮಗೆ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಬಜೆಟ್ ಇದನ್ನು ಹೇಳ್ತಾ ಇದೆ. ಇಂಥವುಗಳನ್ನೇ ತಾವು ಮೆನ್ಷನ್ ಮಾಡಬೇಕು, ಇಂಥವುಗಳಲ್ಲಿ ಎಥಿಕ್ಸನ್ನು ಮೆನ್ಷನ್ ಮಾಡಬೇಕು. ಇದು ಸೋಷಿಯಲ್ ಡಾರ್ವಿನಿಸಮ್ ಅಂತಕ್ಕಂಥ ಒಂದು ಐಡಿಯಾ ಬರೆದಿಟ್ಕೊಳ್ಳಿ. ನೆಕ್ಸ್ಟು, ಇರುವೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮಬಗೆಯ ಸಮಸುಖದ ಸಮದುಃಖದ ಸಮರಸ್ಯದ ಸಾಮಗಾನ ಲಹರಿಯ ಮೇಲೂ ತೇಲು ಬರಲಿದೆ ನೋಡು ನಮ್ಮ ನಾಡು. ಅಂದರೆ ಇಲ್ಲಿ ಸಮಾನತೆ, ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ರಾಜಕೀಯ ಸಮಾನತೆಗಳು, ಸ್ವಾತಂತ್ರ್ಯ ಮತ್ತು ಸಮಾನತೆ ಒಂದೇ ನಾಣ್ಯದ ಎರಡು ಮುಖಗಳು. ಇದನ್ನು ಭರಿಸ್ಬೋದು. ತಾವು ಕೋಟನ್ನು ಬಳಸ್ಕೊಂಡು ಈ ಒಂದು ಪಂಚ ಗ್ಯಾರಂಟಿಗೆ ಉಪಯೋಗಿಸಬಹುದು. ಲಭ್ಯ ಸಂಪನ್ಮೂಲಗಳನ್ನು ಸರ್ವರಿಗೂ ಲಭ್ಯವಾಗುವಂತೆ ನೋಡಿಕೊಳ್ಳುವುದು ಸರ್ಕಾರದ ಜವಾಬ್ದಾರಿ. ಆರ್ಥಿಕ ಅಭಿವೃದ್ಧಿ ಹಾಗೂ ಜನಕಲ್ಯಾಣಗಳ ನಡುವೆ ಸಮತೋಲನ ಸಾಧಿಸುವುದು, ಇದು ಭಾಳ ಇಂಪಾರ್ಟೆಂಟ್. ನನಗೆ ಆರ್ಥಿಕ ಅಭಿವೃದ್ಧಿ, ಡೆವಲಪ್ಮೆಂಟು ಬೇಕು, ಪ್ಲಸ್ ನನಗೆ ಸೋಷಿಯಲ್ ಜಸ್ಟಿಸು ಬೇಕು ಆ್ಯಂಡ್ ವೆಲ್ಫೇರಿಸಮ್ ಬೇಕು. ಅಂದರೆ ನನಗೆ ಫಂಡಮೆಂಟಲ್ ರೈಟ್ಸ್ ಬೇಕು, ಫಂಡಮೆಂಟಲ್ ಡ್ಯೂಟಿ ಬೇಕು, DPSP ಬೇಕು, ಇವೆಲ್ಲವುಗಳು ಬೇಕು. ಅದು
ಸಾರ್ವತ್ರಿಕ ಮೂಲ ಆದಾಯ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ನಾನು ಹೇಳಿದ್ದೀನಿ. 2014 ಒಂದು ಎಕನಾಮಿಕ್ ಸರ್ವೆಯಲ್ಲಿ ಈ ಅಂಶ ಬರುತ್ತೆ. ಸಾರ್ವತ್ರಿಕ ಮೂಲ ಆದಾಯ ಅಂತ ಒಂದು ವರ್ಡ್ ಹಾಕಿದರೆ ಎಕ್ಸ್ಟ್ರಾ 1 ಮಾರ್ಕ್ಸ್. ಇಂತಹ ಐಡಿಯಾಗಳೇ ನಿಮ್ಮನ್ನು ಬೇರೆಯವರಿಂದ ಎಡ್ಜ್ ಮಾಡೋದು. ಬಹಳಷ್ಟು ಜನ ಇಂಟ್ರ್ಯೂಗೆ ಹೋಗಿರ್ತೀರ, ಆದರೆ ಸೆಲೆಕ್ಷನ್ ಆಗ್ತಿರಲ್ಲ. ಯಾಕೆ ಸೆಲೆಕ್ಷನ್ ಆಗಲ್ಲ ಅಂದರೆ ಇಂಥ ಐಡಿಯಾಗಳಿರಲ್ಲ. ತುಂಬ ಜನರಲಿಸ್ಟಿಕ್ಕಾಗಿ ಐಡಿಯಾ ಬರ್ತಾ ಇರ್ತಾರೆ. ನಾನು ಎಸ್ ಎ ಆ್ಯಂಡ್ ಎಥಿಕ್ಸಿಗೆ ಸಂಬಂಧಪಟ್ಟ ಹಾಗೆ ನೋಡ್ತಿರ್ತೀನಲ್ಲ ಪೇಪರ್ಗಳೆಲ್ಲ, ಇವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಅನಿಸುತ್ತೆ ತುಂಬ ಜನರಲ್ ಆಗಿದ್ರೆ ನಿಮಗೆ ಮಾರ್ಕ್ಸ್ ಬರಲ್ಲ. ಪಂಚ ಗ್ಯಾರಂಟಿಗಳು ಸೇರಿದಂತೆ ನೀಡಿರುವ ಹಲವು ಕಲ್ಯಾಣ ಕಾರ್ಯಕ್ರಮಗಳು ಉಚಿತ ಕೊಡುಗೆಯಲ್ಲ, ಇವು ಆರ್ಥಿಕ ಮತ್ತು ಸಾಮಾಜಿಕ ತತ್ವದಲ್ಲಿ ಮಾಡಿರುವ ಹೂಡಿಕೆಗಳೆಂದು ಆತ್ಮವಿಶ್ವಾಸದಿಂದ ಹೇಳಬಯಸುತ್ತೇನೆ. ಹಾಕಿ ಇದು ಕೋಟ್ ಹಾಕಿ, ಈ ಕೋಟನ್ನು ನೀವು ಕನ್ಕ್ಲೂಷನಲ್ಲೋ ಇಂಟ್ರೊಡಕ್ಷನಲ್ಲೋ ಮಧ್ಯದಲ್ಲಿ ಹಾಕಿ. ಇದೊಂದು ಆರ್ಥಿಕ ಮತ್ತು ಸಾಮಾಜಿಕ ಹೂಡಿಕೆ, ಇದೊಂದು ರೀತಿಯಲ್ಲಿ ಇದು ಉಚಿತ ಕೊಡುಗೆ ಅಲ್ಲ. ಓಕೆ, ಈ ರೀತಿಯಾಗಿ ಮೆನ್ಷನ್ ಮಾಡಬೇಕು. ನಾಡಿನ ಖ್ಯಾತ ವಿದ್ವಾಂಸರಾದ ಮುಜಾಫರ್ ಅಸಾದಿಯವರು ಗ್ಯಾರಂಟಿ ಯೋಜನೆಗಳ ಹಿಂದೆ ಬಡತನದ ನೋವಿದೆ, ಬಡತನದ ಹಿಂಸೆ ಇದೆ, ಮಹಿಳೆಯರ ಮುಡುಗುಟ್ಟಿದ ನೋವುಗಳಿವೆ, ಅಸಮಾನ ಭಾರತದ ಪರಿಕಲ್ಪನೆ ಇದೆ. ಬರೀರಿ ಮುಜಾಫರ್ ಅಸಾದಿಯವರು ಹೇಳಿದ್ರು ಅಂತೇಳಿ ಬರೆದಾಗ ನಿಮಗೆ ಅಥೆಂಟಿಸಿಟಿ ಜಾಸ್ತಿ ಆಗುತ್ತೆ. ವಿಶ್ವದ ವಿವಿಧ ವೇದಿಕೆಗಳು ಯಾವ ಪ್ರಶ್ನೆಗಳಿಗೂ ಇಂದು ಹುಡುಕಾಟ ನಡೆಸುತ್ತೆಯೋ ಅವುಗಳಿಗೆ ಕರ್ನಾಟಕ ಸರ್ಕಾರವು ಉತ್ತರ ರೂಪದಲ್ಲಿ ತನ್ನ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನ ಮಾಡುತ್ತಿದೆ. ಜನರಲ್ಲಿ ಕೊಂಡುಕೊಳ್ಳುವ ಶಕ್ತಿ ಲಭಿಸಲಿ ಅಂದರೆ ಪರ್ಚೇಸಿಂಗ್ ಪವರ್ ಎಂಬ ಆಶಯದಿಂದ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದೇವೆ. ಯುವಕರೇ, ನೀವೆಲ್ಲ ವಿಡಿಯೋ ನೋಡ್ತಿದ್ದೀರಲ್ಲ, ನಿಮಗೆಲ್ಲ ಆ ಒಂದು ಯುವ ನಿಧಿಯಿಂದ ದುಡ್ಡು ಬರುತ್ತೆ. ಇದರಿಂದ ನಿಮ್ಮ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ನಿಮ್ಮ ಡಿಗ್ನಿಟಿ, ತಲಾದಾಯ ಎಲ್ಲವೂ ಜಾಸ್ತಿ ಆಗುತ್ತೆ. ಆದ್ದರಿಂದ ಈ ಒಂದು ವಿಶ್ವವೇ ಯಾವುದನ್ನು ಹುಡುಕುತ್ತೋ ಅವು ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ. ಮಹಿಳಾ ಸಶಕ್ತೀಕರಣದ ಮೂಲಕ ನಾಡನ್ನು ಮುನ್ನಡೆಸುವುದು ಒಂದು ಬಗೆಯಾದರೆ ಮಹಿಳಾ ಸಶಕ್ತೀಕರಣ, ಸೊ ನಮಗೆ ವುಮೆನ್ ಎಂಪವರ್ಮೆಂಟ್ ಬೇಡ, ಈಗ ವುಮೆನ್ ಲೆಡ್ ಎಂಪವರ್ಮೆಂಟ್ ಬೇಕಾಗಿದೆ. ಮಹಿಳೆಯರ ಅಭಿವೃದ್ಧಿ ಬೇಡ, ಮಹಿಳೆಯರಿಂದಲೇ ಅಭಿವೃದ್ಧಿ ಬೇಕಾಗಿದೆ. ಈ ರೀತಿಯ ರೈಮಿಂಗ್ ವರ್ಡ್ಸ್ ನಿಮ್ಮಲ್ಲಿ ಆಗಾಗ ಬಳಕೆಯಾಗ್ತಿರಬೇಕು. ಹಸಿರು ಆರ್ಥಿಕತೆಯ ಮೂಲಕ ಪರಿಸರದ ಬಿಕ್ಕಟ್ಟುಗಳಿಗೆ ಉತ್ತರ ಕಂಡುಕೊಳ್ಳಲು ನೋಡಿ. ಗ್ರೀನ್ ಎಕಾನಮಿ ನಿಮ್ಮ ಮೇನ್ಸು ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟು. ಗ್ರೀನ್ ಎಕಾನಮಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರಿಲಿಮ್ಸು ಮೇನ್ಸ್ಗೆ ಎಲ್ಲಾದರೂ ಉಪಯೋಗಿಸ್ಕೊಳ್ಳಿ. ಗ್ರೀನ್ ಎಕಾನಮಿ, ಬ್ಲೂ ಎಕಾನಮಿ ಅಂತ ಬರುತ್ತೆ. ಬ್ಲೂ ಎಕಾನಮಿ ಅಂದರೆ ಸಾಗರಕ್ಕೆ ಸಂಬಂಧಪಟ್ಟದ್ದು. ರಾಜ್ಯವು ಇಂದು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿಯೇ ದೇಶದಲ್ಲಿಯೇ ಮುಂಚೂಣಿಯಲ್ಲಿದೆ. ಪರಿಸರಕ್ಕೆ ಹಾನಿಕಾರಕವಲ್ಲದ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಲಾಗುತ್ತಿದೆ. ಬಳಸಿದ ನೀರನ್ನು ಶುದ್ಧೀಕರಿಸಿ ಸಶಕ್ತವಾಗಿ ಮರುಬಳಕೆ ಮಾಡುತ್ತಿರುವ ವಿಧಾನವೂ ಕೂಡ ವಿಶ್ವ ವೇದಿಕೆಗಳಿಂದ ಶ್ಲಾಘನೆಗೆ ಒಳಗಾಗಿದೆ. ರಾಜ್ಯವು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡುತ್ತಿದೆ. ನಮ್ಮ ವಸತಿ ಶಾಲೆಗಳಲ್ಲಿ, ವಿದ್ಯಾರ್ಥಿ ನಿಲಯಗಳಲ್ಲಿ ದೇಶದಲ್ಲಿಯೇ ಅತಿ ಹೆಚ್ಚು ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ಮತ್ತು ಆಹಾರ ಪಡೆಯುತ್ತಿದ್ದಾರೆ. ಯುವ ಜನರನ್ನು ಜಾಗತಿಕ ಮಟ್ಟದ ಕೌಶಲ್ಯವಂತರಾಗಿಸಲು ಹಲವು ರೀತಿಯ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನ ಮಾಡುತ್ತಿದ್ದೇವೆ. ಫಾರ್ ಎಕ್ಸಾಂಪಲ್ ಯುವ ನಿಧಿ ಪ್ಲಸ್. ಈ ವರ್ಷದ ಆಯವ್ಯಯದಲ್ಲಿ ಪ್ರಮುಖವಾಗಿ 6 ಅಭಿವೃದ್ಧಿ ಆಯಾಮಗಳನ್ನು ಗುರುತಿಸಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗುತ್ತದೆ. ಮೊದಲದು ಕಲ್ಯಾಣ ಕಾರ್ಯಕ್ರಮಗಳ ಆಯವ್ಯಯ. ಓಕೆ, ನಂತರದಲ್ಲಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಎಕ್ಸಾಮ್ಸ್ಗೆ ಫಿಕ್ಸು, ಇದು ಐಲ್ಡಿಂಗ್ ಟಾಪಿಕ್ಕು. ಓಕೆ, ಸೊ ಇವುಗಳನ್ನು ನಾವು ಅಭಿವೃದ್ಧಿ ಕೇಂದ್ರಿತ ಆಯವ್ಯಯ. ಏನಿದು ಅಭಿವೃದ್ಧಿ ಕೇಂದ್ರಿತ? ಡೆವಲಪ್ಮೆಂಟ್ ಸೆಂಟರ್ಡ್ ಬಡ್ಜೆಟ್. ನಮ್ಮ ಸರ್ಕಾರ ರಾಜ್ಯವು ಆಮೂಲಾಗ್ರ ಆರ್ಥಿಕ ಬೆಳವಣಿಗೆಗೆ ಹೆಚ್ಚಿಸುವಲ್ಲಿ ಮೂಲಸೌಕರ್ಯ ಕ್ಷೇತ್ರದ ನಿರ್ಣಾಯಕ ಪಾತ್ರವನ್ನು ಗುರುತಿಸಿ ಈ ಬಾರಿ ಬಂಡವಾಳದ ಮೇಲಿನ ವೆಚ್ಚಗಳಿಗೆ ಗಣನೀಯವಾದ ಅನುದಾನ ಒದಗಿಸಿದೆ. ಬಂಡವಾಳದ ಲೆಕ್ಕದಲ್ಲಿ 47.3% ಹೆಚ್ಚಳರಾಗುವುದು ಅಭಿವೃದ್ಧಿ ಕೇಂದ್ರಿತ ಆಯವ್ಯಯ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವ ಹೂಡಿಕೆಯು ಸ್ವಸ್ಥ ಸಮಾಜದ ನಿರ್ಮಾಣ. ನೋಡಿ ವರ್ಡ್, ಸ್ವಸ್ಥ ಸಮಾಜದ ನಿರ್ಮಾಣ. ಓಕೆ, ನಗರಾಭಿವೃದ್ಧಿಗೆ ಆದ್ಯತೆ. ದಿನೇ ಅರ್ಬನೈಜೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ದಿನೇ ವೇಗವಾಗಿ ಬೆಳೆಯುತ್ತಿರುವ ರಾಜ್ಯದ ನಗರಗಳಲ್ಲಿ ನಾಗರಿಕರಿಗೆ ಸಮರ್ಪಕ ಸೌಕರ್ಯ ಹಾಗೂ ಗುಣಮಟ್ಟದ ಸೇವೆಗಳನ್ನು ಒದಗಿಸಲು ನಗರಾಭಿವೃದ್ಧಿ ಯೋಜನೆಗಳಿಗೆ ವಿಶೇಷ ಒತ್ತು ನೀಡಲಾಗಿದೆ. ಜೊತೆಗೆ ರಾಜ್ಯದ ಬೊಕ್ಕಸಕ್ಕೆ ಅತಿದೊಡ್ಡ ಕೊಡುಗೆ ನೀಡುವ ಬೆಂಗಳೂರು ಮಹಾನಗರದ ಮೂಲಸೌಕರ್ಯ, ಸೇವಾ ಪೂರೈಕೆ ಹಾಗೂ ಸಂಚಾರ ಸುವ್ಯವಸ್ಥೆಗಳಿಗಾಗಿ ಬ್ರ್ಯಾಂಡ್ ಬೆಂಗಳೂರು ಎಂಬ ಪರಿಕಲ್ಪನೆಯಡಿ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೊಳಿಸಲಾಗುತ್ತದೆ. 2ನೇ ಮತ್ತು 3ನೇ ಹಂತದ ನಗರಗಳನ್ನು ಸಮಗ್ರವಾಗಿ ಅಭಿವೃದ್ಧಿಗೊಳಿಸುವುದರ ಮೂಲಕ ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆ ಮಾಡಲು ಯೋಜನೆಗಳನ್ನು ರೂಪಿಸಲಾಗಿದೆ. ಬ್ರ್ಯಾಂಡ್ ಬೆಂಗಳೂರು, ಎಲಿವೇಟೆಡ್ ಕಾರಿಡಾರ್ಸ್, ಡಬಲ್ ಡೆಕ್ಕರ್ ರೋಡ್ಸ್, ಸುರಂಗ ಮಾರ್ಗ ಇವೆಲ್ಲವೂ ಭಾಳ ಇಂಪಾರ್ಟೆಂಟು. ಬ್ರ್ಯಾಂಡ್ ಬೆಂಗಳೂರು ಎಕ್ಸಾಮ್ಸ್ಗೆ ಮೇನ್ಸ್ಗೆ ಬರ್ತಕ್ಕಂತಹ ತುಂಬ ಬಹುಮುಖ್ಯ ಕಾನ್ಸೆಪ್ಟ್ ಆಗಿದೆ.
ಈ ಸೆಕ್ಷನ್ ಬಿ ಯಲ್ಲಿ ಎಲ್ಲಿ ಯಾವುದೇ ಕರ್ನಾಟಕ ರಿಲೇಟೆಡ್ ಹೆಸರಿರುತ್ತೆ ಅಂತಲ್ಲಿ ಬಂದಾಗ ಇಂತಹ ಬ್ರ್ಯಾಂಡ್ ಬೆಂಗಳೂರು ಆ್ಯಂಡ್ ಬಿಯಾಂಡ್ ಬೆಂಗಳೂರು ಇವೆರಡು ಐಡಿಯಾನ ಮೆನ್ಷನ್ ಮಾಡಿ. ಓಕೆ, ಹೂಡಿಕೆ ಮತ್ತು ಉದ್ಯೋಗ ಸೃಜನೆ ವೆರಿ ಇಂಪಾರ್ಟೆಂಟ್. ಅತಿ ಹೆಚ್ಚು ಉದ್ಯೋಗ ಸೃಜಿಸುವ MSME. MSME ಬಗ್ಗೆ ತುಂಬ ಚೆನ್ನಾಗಿ ಓದ್ಕೊಳ್ಳಿ. MSME ಈಸ್ ಎ ಕೀ ಪಾಯಿಂಟ್. ಪ್ರವಾಸೋದ್ಯಮ ಟೂರಿಸಂ ವೆರಿ ಇಂಪಾರ್ಟೆಂಟ್. IT-BT ವಲಯಗಳಲ್ಲಿ ಹೊಸ ನೀತಿಗಳನ್ನು ಜಾರಿಗೆ ತರಲಾಗುತ್ತದೆ. ಇದರಿಂದ ರಾಜ್ಯದಲ್ಲಿ ಹೂಡಿಕೆದಾರರ ಸ್ನೇಹಿ ವಾತಾವರಣ ನಿರ್ಮಾಣವಾಗಿ ಹೆಚ್ಚಿನ ಹೂಡಿಕೆ ಆಕರ್ಷಿಸಿ ಉದ್ಯೋಗ ಸೃಜನೆ ನೀಡಲಾಗುತ್ತದೆ. ಸೊ MSME ಮತ್ತು ಪ್ರವಾಸೋದ್ಯಮದ ಬಗ್ಗೆ ತುಂಬ ಹೆಚ್ಚು ಓದ್ಕೊಳ್ಳಿ. ಆಡಳಿತ ಸುಧಾರಣೆ. ಆಡಳಿತದಲ್ಲಿ ನನ್ನ ಸೆಕೆಂಡ್ ARC ಶ್ರೀ ವಿಜಯ್ ಭಾಸ್ಕರ್ ಸರ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಆಗಿದೆ. ಅದರ ರೆಕಮೆಂಡೇಷನ್ಸ್ ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಇದು ಹೈ ಯೀಲ್ಡಿಂಗ್ ಟಾಪಿಕ್. ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಹಾಗೂ ಭ್ರಷ್ಟಾಚಾರವನ್ನು ನಿಗ್ರಹಿಸಲು ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಬಳಸಲಾಗುತ್ತದೆ. ನಾಗರಿಕ ಸೇವಾ ಪೂರೈಕೆ ಪ್ರಕ್ರಿಯೆಗಳನ್ನು ಸರಳೀಕರಣಗೊಳಿಸಿ ಕೌನ್ಸೆಲಿಂಗ್ ಮುಖಾಂತರ ವರ್ಗಾವಣೆ ನೀತಿ ಅಳವಡಿಸಿಕೊಂಡು ಆಡಳಿತ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸೊ ಇವುಗಳನ್ನೆಲ್ಲ ಮೆನ್ಷನ್ ಮಾಡ್ತಾ ಇರ್ತೀವಿ. ಓಕೆ, DBT ಎಲ್ಲ ಬರುತ್ತೆ, ಕಾವೇರಿ ಬರುತ್ತೆ, ಕಾವೇರಿ 2.0 ತಂತ್ರಾಂಶಗಳೆಲ್ಲ ಬರುತ್ತೆ. ಇವನ್ನೆಲ್ಲ ಮೆನ್ಷನ್ ಮಾಡುತ್ತೆ. ರಾಜ್ಯದ ಆರ್ಥಿಕತೆ ವೆರಿ ಇಂಪಾರ್ಟೆಂಟ್. ಇಲ್ಲಿಂದ ಕೀವರ್ಡ್ಸು ಪ್ರತಿಯೊಂದು ವರ್ಡ್ ನೆನ್ಪಿಟ್ಕೊಂಡು ಹೋಗಿ. ನಿಮಗೆ 200% ಇಲ್ಲಿಂದ ಕ್ವಶನ್ಸ್ ಬರುತ್ತೆ. ಓಕೆ, ಕರ್ನಾಟಕ ರಾಜ್ಯವು ವೇಗವಾಗಿ ಬೆಳವಣಿಗೆ ಹೊಂದುತ್ತಿರುವ ರಾಜ್ಯಗಳಲ್ಲಿ ಒಂದಾಗಿದ್ದು ದೇಶದ GDPಗೆ ಶೇಕಡ 8.4 8.4ರಷ್ಟು ಕೊಡುಗೆ ನೀಡಿದೆ. 2024-25ನೇ ಸಾಲಿನಲ್ಲಿ ರಾಜ್ಯದ ಆರ್ಥಿಕತೆಯ ಬೆಳವಣಿಗೆ ಶೇಕಡ 7.4ರಷ್ಟು ದಾಖಲಾಗಿದ್ದು ದೇಶದ ಆರ್ಥಿಕತೆಯು ಶೇಕಡ 6.4ರಷ್ಟು ಬೆಳವಣಿಗೆಯಾಗಿದೆ. ರಾಜ್ಯವು ಆರ್ಥಿಕ ಅಭಿವೃದ್ಧಿಯ ಪಥದಲ್ಲಿ ಮುಂದುವರಿಯುತ್ತಿದ್ದು ಪ್ರಸಕ್ತ ವರ್ಷದಲ್ಲಿ ರಾಜ್ಯದ ಆರ್ಥಿಕ ಬೆಳವಣಿಗೆಯು ದೇಶದ ಆರ್ಥಿಕತೆಗಿಂತ ಹೆಚ್ಚಾಗಿದೆ. ಸೊ GDPಗೆ ಕಾಂಟ್ರಿಬ್ಯೂಷನ್ 8.4. ಓಕೆ, ಸೊ GDP ನಮ್ಮದು ಗ್ರೋತ್ ರೇಟು 7.4. ಇದು ಇಂಡಿಯಾಸ್ದ ಅವರೇಜು 6.4. ನಾವು ಇಂಡಿಯಾಸ್ದ ಅವರೇಜ್ಗಿಂತ 1% ಜಾಸ್ತಿ ಇದ್ದೀವಿ. ಕಳೆದ ವರ್ಷದಲ್ಲಿ -4.9ರಷ್ಟು ಬೆಳವಣಿಗೆ ದಾಖಲಾಗಿದ್ದ ಕೃಷಿ ವಲಯವು 2024-25ರಲ್ಲಿ ಶೇಕಡ 4ರಷ್ಟು ಬೆಳವಣಿಗೆ ಸಾಧಿಸುವ ಮೂಲಕ ಚೇತರಿಕೆ ಕಂಡಿದ್ದು ದೇಶದ ಕೃಷಿ ವಲಯದ ಬೆಳವಣಿಗೆ ಶೇಕಡ 3.8ಕ್ಕಿಂತ ಹೆಚ್ಚಾಗಿದೆ. ಮುಂಗಾರು ಬಿತ್ತನೆಗೆ ಸರ್ಕಾರದ ಸಕಾರಾತ್ಮಕ ಕ್ರಮಗಳೊಂದಿಗೆ ಉತ್ತಮ ಮುಂಗಾರು ಮತ್ತು ಜಲಾಶಯಗಳು ಭರ್ತಿಯಾಗಿದ್ದರಿಂದ 2024-25ನೇ ಸಾಲಿನಲ್ಲಿ ಕೃಷಿ ವಲಯದಲ್ಲಿ ಒಳ್ಳೆಯ ಬೆಳವಣಿಗೆ ಸಾಧಿಸಲು ಕಾರಣವಾಗಿದೆ. ರಾಜ್ಯ ಸರ್ಕಾರವು ರೈತರ ಕಲ್ಯಾಣ ಉದ್ದೇಶಿತ ಯೋಜನೆಗಳಿಗಾಗಿ ವಿವಿಧ ಇಲಾಖೆಗಳಿಗೆ ಕಳೆದ ವರ್ಷ 44,000 ಕೋಟಿ ರು ನೀಡಲಾಗಿತ್ತು. ಪ್ರಸಕ್ತ ವರ್ಷದಲ್ಲಿ 51,339 ಕೋಟಿ ರು ಅನುದಾನವನ್ನು ನೀಡಿದೆ. ಸೊ ಇದು ನಂಬರ್ಸ್ ಇಂಪಾರ್ಟೆಂಟ್, ನಂಬರ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ನಮಗೆ ಗ್ರೋತ್ -4.9 ಇತ್ತು, ಈಗ 4ಗೆ ಬಂದಿದೆ. ಕೈಗಾರಿಕಾ ವಲಯದಲ್ಲಿ ಹೂಡಿಕೆ ಸ್ನೇಹಿ ವಾತಾವರಣ ನಿರ್ಮಿಸುವಲ್ಲಿ ಕರ್ನಾಟಕವು ನೆಚ್ಚಿನ ರಾಜ್ಯವಾಗಿದೆ. ನಮ್ಮ ಸರ್ಕಾರವು ಹೆಚ್ಚಿನ ಉದ್ಯೋಗವನ್ನು ಸೃಜಿಸಿರುವೊಂದಿಗೆ ಕೈಗಾರಿಕಾ ಮತ್ತು ಉತ್ಪಾದನಾ ವಲಯದ ಸಮಗ್ರ ಅಭಿವೃದ್ಧಿಗೆ ಬದ್ಧವಾಗಿದೆ. ಸೊ ಕರ್ನಾಟಕ ಕೈಗಾರಿಕಾ ನೀತಿ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್. 2025-30ಕ್ಕೆ ಚಾಲನೆ ನೀಡಿದೆ. 2030ರ ವೇಳೆಗೆ ಉತ್ಪಾದನಾ ವಲಯದಲ್ಲಿ ಶೇಕಡ 12ರಷ್ಟು ವಾರ್ಷಿಕ ಬೆಳವಣಿಗೆಯನ್ನು ಸಾಧಿಸುವುದರೊಂದಿಗೆ 20 ಲಕ್ಷ ಉದ್ಯೋಗಗಳನ್ನು ಸೃಜಿಸುವ ಗುರಿ ಹೊಂದಿದೆ. ಸೊ ನಮಗೆ ಗ್ರೋತು 12% ಇರಬೇಕು ವಾರ್ಷಿಕ ಬೆಳವಣಿಗೆ. ತದನಂತರದಲ್ಲಿ 20 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಬೇಕು. ಇದು ಕರ್ನಾಟಕ ಕೈಗಾರಿಕಾ ನೀತಿಯ 2 ಮುಖ್ಯ ಆಶಯಗಳು, ಉದ್ದೇಶಗಳಾಗಿವೆ. ಓಕೆ, ರಾಜ್ಯಕ್ಕೆ ಹೆಚ್ಚಿನ ಹೂಡಿಕೆಗಳನ್ನು ಆಕರ್ಷಿಸುವ ಉದ್ದೇಶದಿಂದ 13,692 ಕೋಟಿ ರೂಪಾಯಿ ಆರ್ಥಿಕ ನೆರವು ಮತ್ತು ಸಹಾಯಧನವನ್ನು ಒದಗಿಸಲು ಸರ್ಕಾರವು ಸಮ್ಮತಿಸಿದೆ. ಕರ್ನಾಟಕದ ಆರ್ಥಿಕತೆಯಲ್ಲಿ ಸೇವಾ ವಲಯದ ಕೊಡುಗೆಯು ಪ್ರಮುಖವಾಗಿದ್ದು ಒಟ್ಟು ಮೌಲ್ಯವರ್ಧನೆಯಲ್ಲಿ ಸೇವಾ ವಲಯಗಳ ಪಾಲು ಶೇಕಡ 66% ರಷ್ಟಿದ್ದು 2024-25ನೇ ಸಾಲಿಗೆ ರಾಜ್ಯದಲ್ಲಿ ಸೇವಾ ವಲಯವು ಗಣನೀಯವಾಗಿ ಬೆಳವಣಿಗೆಯಾಗಿದ್ದು ಶೇಕಡ 8.9ರಷ್ಟು ಬೆಳವಣಿಗೆ ದಾಖಲಿಸುವ ಮೂಲಕ ದೇಶದ ಆರ್ಥಿಕತೆಯಲ್ಲಿ ಸೇವಾ ವಲಯದ ಬೆಳವಣಿಗೆ ಶೇಕಡ 2.2ಕ್ಕಿಂತ ಹೆಚ್ಚಿದೆ. ಸೊ ನಮಗೆ ಸರ್ವಿಸ್ ಎಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಆರ್ಥಿಕ ಬೆಳವಣಿಗೆ ಮತ್ತು ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಜಿಸಲು ಸರ್ಕಾರವು ಮಾಹಿತಿ ತಂತ್ರಜ್ಞಾನ, ಪ್ರವಾಸೋದ್ಯಮ, ಜೈವಿಕ ತಂತ್ರಜ್ಞಾನ ಸೇರಿದಂತೆ ಕೈಗಾರಿಕೆ ಮತ್ತು ಸೇವಾ ವಲಯದಲ್ಲಿ ಹಲವು ನೀತಿಗಳನ್ನು ಜಾರಿಗೆ ತಂದಿದೆ. ಈ ನೀತಿಗಳು ಮಾನವ ಸಂಪನ್ಮೂಲವನ್ನು ಸಮರ್ಥವಾಗಿ ಬಳಸುವುದರ ಜೊತೆಗೆ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಹೆಚ್ಚಿನ ಹೂಡಿಕೆಗಳನ್ನು ಉತ್ತೇಜಿಸಲಿವೆ. ಸರ್ಕಾರವು ಜಾರಿಗೆ ತಂದಿರುವ ಈ ನೀತಿಗಳಿಂದ ರಾಜ್ಯದಲ್ಲಿ ಅಂದಾಜು 1 ಲಕ್ಷ ಕೋಟಿ ರು ಹೂಡಿಕೆಯನ್ನು ನಿರೀಕ್ಷಿಸಲಾಗಿದೆ. ಇವೇನು ಬೇಡ, ಇಂಥವನ್ನೆಲ್ಲ ಓದುವ ಅವಶ್ಯಕತೆ ಇಲ್ಲ. ರಾಜ್ಯದ ಹಣಕಾಸು ಪರಿಸ್ಥಿತಿ. ಇದಕ್ಕಿಂತ ಮುಂಚೆಗೆ ನೋಡಿ, ವಿದೇಶಿ ಹೂಡಿಕೆಗಳನ್ನು ಆಕರ್ಷಿಸುವ ಮೂಲಕ ದೇಶದಲ್ಲಿ 3ನೇ ಸ್ಥಾನದಲ್ಲಿ ಇದೆ. ಸೊ GST ಕಲೆಕ್ಷನ್ ಎಲ್ಲ 2ನೇ ಸ್ಥಾನದಲ್ಲಿದ್ದೀವಿ, ವಿದೇಶಿ ಹೂಡಿಕೆಯಲ್ಲಿ 3ನೇ ಸ್ಥಾನದಲ್ಲಿ ಇರತಕ್ಕಂಥದ್ದನ್ನು ನೋಡಬಹುದು. ನಂತರದಲ್ಲಿ
ಕರ್ನಾಟಕ ರಾಜ್ಯವು ಸುಸ್ಥಿರ ಋಣ ನಿರ್ವಹಣೆ ಮತ್ತು ವಿತ್ತೀಯ ಶಿಸ್ತನ್ನು ಪಾಲಿಸುವ ಮೂಲಕ ವಿತ್ತೀಯ ಹೊಣೆಗಾರಿಕೆಯನ್ನು ನಿಭಾಯಿಸಿದೆ. FRBM ಆ್ಯಕ್ಟ್ ವಿತ್ತೀಯ ಹೊಣೆಗಾರಿಕೆ ಮತ್ತು ಋಣ ನಿರ್ವಹಣೆ ಬಹಳ ಇಂಪಾರ್ಟೆಂಟ್. ಇದು ನಮ್ಮ ರಾಜ್ಯದಲ್ಲಿ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮವನ್ನು ಕೇಂದ್ರ ಸರ್ಕಾರವು ಅನುಷ್ಠಾನಕ್ಕೆ ತರುವ ಮುನ್ನವೇ ಜಾರಿಗೆ ತರಲಾಯಿತು. ನಾವು 2002ರಲ್ಲಿ ಜಾರಿಗೆ ತಂದ್ವಿ. ಕೇಂದ್ರ ಸರ್ಕಾರ ಬಂದಿದ್ದು 2003ರಲ್ಲಿ. ಸೊ FRBM ಕಾಯ್ದೆ ಭಾಳ ಇಂಪಾರ್ಟೆಂಟು. ರಾಜ್ಯದ ಒಟ್ಟು ಹೊಣೆಗಾರಿಕೆಯಲ್ಲಿನ ಆಯವ್ಯಯ ಹೊರಗಿನ ಸಾಲಗಳನ್ನು ಪರಿಗಣಿಸಿದ ಮೊದಲ ರಾಜ್ಯ ಕರ್ನಾಟಕ. ಆದಾಗ್ಯೂ GST ಜಾರಿಯಿಂದ ರಾಜ್ಯಕ್ಕೆ ಆದ ರಾಜಸ್ವ ನಷ್ಟವನ್ನು ಸಂಪೂರ್ಣವಾಗಿ ಸರಿದೂಗಿಸಲು ಕೇಂದ್ರ ಸರ್ಕಾರ ವಿಫಲವಾದ ಕಾರಣ ಮತ್ತು ಕೇಂದ್ರ ಸರ್ಕಾರ ವಿಧಿಸುವ ಸೆಸ್ಗಳು ಮತ್ತು ಸರ್ಚಾರ್ಜ್ಗಳನ್ನು ರಾಜ್ಯಗಳಿಗೆ ಹಂಚಿಕೆಯಾಗುವ ತೆರಿಗೆ ಪಾಲಲ್ಲಿ ಪರಿಗಣಿಸದಿರುವುದರಿಂದ ಹಾಗೂ 15ನೇ ಹಣಕಾಸು ಆಯೋಗದ ಶಿಫಾರಸ್ಸಿನನ್ವಯ ರಾಜ್ಯದ ತೆರಿಗೆ ಪಾಲು ಕಡಿಮೆಯಾದ ಕಾರಣ ರಾಜ್ಯೀಯ ವಿತ್ತೀಯ ಸವಾಲುಗಳನ್ನು ಎದುರಿಸುತ್ತಿದೆ. ಒಂದು ಸೆಸ್ ಆ್ಯಂಡ್ ಸರ್ಚಾರ್ಜ್ಗಳನ್ನು ಕೇಂದ್ರ ಸರ್ಕಾರ ವಿಪರೀತವಾಗಿ ಜಾಸ್ತಿ ಆಗ್ತಿದೆ, ಅದು ಹಂಚಿಕೊಳ್ತಿಲ್ಲ. ಪಾಯಿಂಟ್ ನಂಬರ್ 1. 15ನೇ ಹಣಕಾಸು ಆಯೋಗ ನಮ್ಮ ಪಾಲನ್ನು ಕಡಿಮೆ ಮಾಡಿದೆ. ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3 ಏನಪ್ಪ ಅಂತಂದರೆ, ಇಲ್ಲಿ ನಮಗೆ ರಾಜಸ್ವವನ್ನು ಏನಾಗಿದೆ, GST ಇಂಪ್ಲಿಮೆಂಟೇಷನಿಂದ ಆದಂತಹ ನಷ್ಟವನ್ನು ಕೇಂದ್ರ ಸರ್ಕಾರ ತುಂಬಿಲ್ಲ. ಈ ಎಲ್ಲ ಕಾರಣಗಳಿಂದ ರಾಜ್ಯದ ಆರ್ಥಿಕತೆ ಮೇಲೆ ಸಾಕಷ್ಟು ಸವಾಲುಗಳಿದೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. 15ನೇ ಹಣಕಾಸು ಆಯೋಗದ ಶಿಫಾರಸ್ಸಿನನ್ವಯ ತೆರಿಗೆ ಹಂಚಿಕೆಯಲ್ಲಿ ಅತಿ ಹೆಚ್ಚು ನಷ್ಟವನ್ನು ಅನುಭವಿಸಿದ ರಾಜ್ಯ ಕರ್ನಾಟಕ. ನೋಡಿ, ಬರೆದಿಟ್ಕೊಳ್ಳಿ. ಇದು KS ಮೇನ್ಸ್ಗೆ, ಇದು GS ಮತ್ತು ಈ ಒಂದು Sಗೆ ಹೆಲ್ಪ್ ಆಗುತ್ತೆ. 14ನೇ ಹಣಕಾಸು ಆಯೋಗವು ಕರ್ನಾಟಕಕ್ಕೆ ಶಿಫಾರಸು ಮಾಡಿದ ತೆರಿಗೆ ಪಾಲು 4.713, 4.7 ಅಂದ್ಕೊಳ್ಳಿ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ 3.6 ಇಳಿತೆ, 3.6 ಇಳಿತೆ. ಇದು ಒಂದು ಕಡಿಮೆ ಆಯಿತು, ಇದು ಒಂದು ಕಡಿಮೆ ಆಯಿತು, ಇಳಿಕೆ ಆಯಿತು. ಇದರಿಂದಾಗಿ ರಾಜ್ಯದ ತೆರಿಗೆ ಹಂಚಿಕೆಯು 23% ಕುಸಿತವಾಗಿ ರಾಜ್ಯವು ವಾರ್ಷಿಕ 12,000 ಕೋಟಿ ನಷ್ಟ ಅನುಭವಿಸಬೇಕಾಯಿತು. ಅಂದರೆ ವರ್ಷ 12,000 ಕೋಟಿ ನಷ್ಟ ಅನುಭವಿಸ್ತಕ್ಕಂಥದ್ದನ್ನು ಕರ್ನಾಟಕ ರಾಜ್ಯ ಇದು ಮಾಡ್ತಾ ಇದೆ. ಅಲ್ಲದೆ 15ನೇ ಹಣಕಾಸು ಆಯೋಗವು ರಾಜ್ಯದ ತೆರಿಗೆ ಪಾಲು ಕಡಿಮೆಯಾದ ಕಾರಣ 5,495 ಕೋಟಿ ರೂಪಾಯಿ ವಿಶೇಷ ಅನುದಾನ, ಬೆಂಗಳೂರಿನ ಕೆರೆಗಳ ಸಂರಕ್ಷಣೆಗೆ 3,000 ಕೋಟಿ ರೂಪಾಯಿ ಮತ್ತು ಪೆರಿಫೆರಲ್ ರಿಂಗ್ ರಸ್ತೆ ಅಭಿವೃದ್ಧಿಗೆ 3,000 ಕೋಟಿ ರೂಪಾಯಿ ಒಟ್ಟು 11,495 ಕೋಟಿ ರೂಪಾಯಿಗಳನ್ನು ತನ್ನ ವರದಿಯಲ್ಲಿ ಶಿಫಾರಸು ಮಾಡಿತು. ಆದರೆ ಕೇಂದ್ರ ಸರ್ಕಾರ ಈ ಅನುದಾನವನ್ನು ಬಿಡುಗಡೆ ಮಾಡಿರುವುದಿಲ್ಲ. 2023-24ನೇ ಸಾಲಿನ ಕೇಂದ್ರ ಸರ್ಕಾರದ ಆಯವ್ಯಯ ಭಾಷಣದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಗಳನ್ನು ಘೋಷಿಸಿತ್ತು. ಆದರೆ ಕೇಂದ್ರ ಸರ್ಕಾರವು ಈವರೆಗೂ ಯಾವುದೇ ಅನುದಾನ ಬಿಡುಗಡೆ ಮಾಡಿರುವುದಿಲ್ಲ. ಸೊ ಒಟ್ಟಾರೆ 15ನೇ ಹಣಕಾಸು ಆಯೋಗ, 14ನೇ ಹಣಕಾಸು ಆಯೋಗ ಅದು ಮಾಡಿದಂತಹ ಶಿಫಾರಸುಗಳ ಬಗ್ಗೆ ನೀವು ತುಂಬ ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯನ್ನು ಹೆಚ್ಚಿಸುವ ಬಗ್ಗೆ 16ನೇ ಹಣಕಾಸು ಆಯೋಗದ ಮುಂದೆ ರಾಜ್ಯವು ಪ್ರಬಲವಾಗಿ ತನ್ನ ವಾದವನ್ನು ಪ್ರತಿಪಾದಿಸಿದೆ. ಆರೋಗ್ಯಕರ ಮತ್ತು ಸಾಮರಸ್ಯದ ಆರ್ಥಿಕ ಒಕ್ಕೂಟ ರೂಪಿಸಲು ರಾಜ್ಯಗಳಿಗೆ ನೀಡುವ ತೆರಿಗೆಯ ಪಾಲನ್ನು ಸಮಾನತೆ ಮತ್ತು ದಕ್ಷತೆಯನ್ನು ಆಧರಿಸಿ ಹಂಚಿಕೆ ಮಾಡುವಂತೆ ಹಣಕಾಸು ಆಯೋಗಕ್ಕೆ ಮನವರಿಕೆ ಮಾಡಿದೆ. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರ ಜೊತೆಗೆ ಮೀಟಿಂಗ್ ಮಾಡಬೇಕಾದ್ರೆ ಅರವಿಂದ್ ಪನಗರಿ ಅವರು ರಾಜ್ಯ ಸರ್ಕಾರ ಹೇಳಿದೆ, ಸ್ವಾಮಿ ನಮಗೆ ತೆರಿಗೆಯ ಪಾಲಲ್ಲಿ ಒಂದು ಸಮಾನತೆ ಇರಲಿ, ದಕ್ಷತೆ ಇರಲಿ, ನ್ಯಾಯ ಇರಲಿ. ಓಕೆ, ಎಲ್ಲವೂ ನೀವೇ ತಗೊಂಡ್ರೆ ಏನು ಬರುತ್ತೆ ಲಾಭ? ಬಲಿಷ್ಠ ಆರ್ಥಿಕತೆ ಹೊಂದಿರುವ ರಾಜ್ಯಗಳು ಬಡ ರಾಜ್ಯಗಳಿಗೆ ನೆರವಾಗಲು ಬದ್ಧವಾಗಿದ್ದರೂ ಅದು ತನ್ನ ನಾಗರಿಕರ ಹಿತ ಕಾಯುವಲ್ಲಿ ಅಥವಾ ಆರ್ಥಿಕ ಪ್ರಗತಿಗೆ ಕುಂದುಂಟು ಮಾಡುವಂತಿರಬಾರದು. ಸರಿ ಸ್ವಾಮಿ, ನಾವು ಬಿಹಾರವನ್ನು ಡೆವಲಪ್ಮೆಂಟ್ ಮಾಡ್ತೀವಿ, ಆದರೆ ನಾವು ಕರ್ನಾಟಕ ಆರ್ಥಿಕತೆ ಕುಂಠಿತವಾಗಿ ಬಿಹಾರವನ್ನು ಡೆವಲಪ್ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ರಾಜ್ಯದ ಜನತೆಯ ಹಿತಾಸಕ್ತಿಯೂ ಸಹ ನಮಗೆ ಇಂಪಾರ್ಟೆಂಟ್ ಅಂತ ನಮ್ಮ ರಾಜ್ಯ ಸರ್ಕಾರ 16ನೇ ಹಣಕಾಸು ಆಯೋಗದ ಮುಂದೆ ವಾದ ಮಾಡಿದೆ. ಆದಾಯ ಅಂತರ ಮತ್ತು ತಲಾದಾಯ ನಿರ್ಧರಿಸುವ ಮಾನದಂಡಗಳಲ್ಲಿಯೂ ಲೋಪಗಳಿರುವ ಹಿನ್ನೆಲೆಯಲ್ಲಿ ಈ ಮಾನದಂಡಗಳಿಗೆ ಕಡಿಮೆ ಅಂಕ ನೀಡುವಂತೆ ಮನವಿ ಮಾಡಿದ್ದೇವೆ. ಆದಾಯ ಅಂತರ 45% ಇದೆ. ಆದಾಯ ಅಂತರ ಇಷ್ಟೇ ಕಡಿಮೆ ಜಾಸ್ತಿ ಇಟ್ಟಿದ್ದಾರೆ, ಇದನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ತೆರಿಗೆ ಹಂಚಿಕೆಯಲ್ಲಿ ಕನಿಷ್ಠ 50% ಪಾಲನ್ನು ರಾಜ್ಯಗಳಿಗೆ ನೀಡಬೇಕು. ಈಗ 41% ಇದೆ. ಓಕೆ, ಇದು ಮಿನಿಮಮ್ 50% ಆಗಿರಬೇಕು. ನಾವು ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಪನ್ಮೂಲಗಳ ನ್ಯಾಯಯುತ ಹಂಚಿಕೆಯನ್ನು ಖಚಿತಪಡಿಸುತ್ತದೆ. ಕೇಂದ್ರ ಸರ್ಕಾರ ವಿಧಿಸುವ ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು ಒಟ್ಟು ತೆರಿಗೆ ರಾಜಸ್ವದ 5% ಮಿತಿಗೊಳಿಸಬೇಕು. ನಮಗೆ ಸೆಸ್ ಆ್ಯಂಡ್ ಸರ್ಚಾರ್ಜ್ಗಳಂದರೆ ರಾಜ್ಯ ಸರ್ಕಾರಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕಂತಂದರೆ ಸೆಸ್ ಮತ್ತು ಸರ್ಚಾರ್ಜ್ ಮೂಲಕ ಬಂದಂಥ ಹಣವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳೊಂದಿಗೆ ಹಂಚಿಕೊಳ್ಳಂಗಿಲ್ಲ. ಇದಕ್ಕಿಂತ ಹೆಚ್ಚಿನ ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು ವಿಧಿಸಿದರೆ ಹೆಚ್ಚಿನ ಮೊತ್ತವನ್ನು ರಾಜ್ಯಗಳಿಗೆ ಹಂಚಿಕೆಯ ತೆರಿಗೆ ಪಾಲಿನಲ್ಲಿ ಪರಿಗಣಿಸಬೇಕು. ರಾಜ್ಯಗಳ ನಡುವಿನ ತೆರಿಗೆ ಹಂಚಿಕೆಗೆ ಸಂಬಂಧಿಸಿದಂತೆ ಒಟ್ಟು ತೆರಿಗೆ ಹಂಚಿಕೆಯಲ್ಲಿ ತೆರಿಗೆ ಸಂಗ್ರಹಿಸಿದ ರಾಜ್ಯಕ್ಕೆ 60% ಪಾಲನ್ನು ಮರಳಿಸಬೇಕು. ಭಾಳ ಇಂಪಾರ್ಟೆಂಟ್ ಪಾಯಿಂಟು. ಆದ್ದರಿಂದ ಹಂಚಿಕೆಯಾಗುವ ತೆರಿಗೆಯಲ್ಲಿ ಇತರೆ ರಾಜ್ಯಗಳ ಪಾಲನ್ನು
ಶೇಕಡ 40ರಷ್ಟು ಮಿತಿಗೊಳಿಸಬೇಕೆಂದು ನಾವು 16ನೇ ಹಣಕಾಸು ಆಯೋಗಕ್ಕೆ ಒತ್ತಾಯ ಮಾಡಿದ್ದೇವೆ. ಸೊ 16ನೇ ಹಣಕಾಸು ಆಯೋಗ ಎಲ್ಲರ ಜೊತೆ ಮೀಟಿಂಗ್ ಮಾಡ್ಕೊಳ್ತಾ ಇದೆ. ಈ ಸವಾಲುಗಳ ನಡುವೆಯೂ ರಾಜ್ಯ ಸರ್ಕಾರದ ಸಂಪನ್ಮೂಲ ಕ್ರೋಢೀಕರಣ ಕ್ರಮಗಳಿಂದ ರಾಜಸ್ವ ಸ್ವೀಕೃತಿಗಳು ಉತ್ತಮ ಬೆಳವಣಿಗೆ ಸಾಧಿಸಿದ್ದು, ರಾಜ್ಯದ ಅಭಿವೃದ್ಧಿ ಕುರಿತು ನಮ್ಮ ದೂರದೃಷ್ಟಿ ಯೋಜನೆಗಳನ್ನು ಸಾಕಾರಗೊಳಿಸಲು ಸಾಧ್ಯವಾಗಿದೆ. 2024-25ನೇ ಸಾಲಿಗೆ ರಾಜಸ್ವ ಸ್ವೀಕೃತಿಗಳು ವಾರ್ಷಿಕ ಶೇಕಡ 10.3ರಷ್ಟು ಬೆಳವಣಿಗೆಯನ್ನು ದಾಖಲಿಸುವ ನಿರೀಕ್ಷೆ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳಿದ್ದಾವೆ. ಓಕೆ, ಸೊ ಮುಂದಿನ ಕ್ಲಾಸಲ್ಲಿ ಸಾಧ್ಯವಾದ್ರೆಗಿನ ಈ ಒಂದು ಕ್ಲಾಸನ್ನು ಕಂಟಿನ್ಯೂ ಮಾಡೋಣ.